ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇತಿಹಾಸದಲ್ಲಿ ಇಮ್ಮಡಿ ಪುಲಕೇಶಿ, ಶಿವಾಜಿ ಮಹಾರಾಜ್, ಅಶೋಕ ಚಕ್ರವರ್ತಿ, ಅಕ್ಬರ್ನಂತಹ ಮಹಾನ್ ಶಕ್ತಿಶಾಲಿ ಸಾಮ್ರಾಟರ ಬಗ್ಗೆ ಆಗಾಗ ಕೇಳ್ತಾನೆ ಇರ್ತೀವಿ. ಇನ್ನು ಔರಂಗಜೇಬ್, ಅಲ್ಲಾವುದ್ದೀನ್ ಖಿಲ್ಜಿಯಂತಹ ಕ್ರೂರ ರಾಜರ ಬಗ್ಗೆನೂ ಕೂಡ ನಾವು ಕೇಳಿದ್ದೀವಿ. ಆದರೆ ಭಾರತದ ಇತಿಹಾಸದಲ್ಲಿ ಹುಚ್ಚು ದೊರೆ ಅಂತಲೇ ಗುರುತಿಸಲ್ಪಟ್ಟ ಮೊಹಮ್ಮದ್ ಬಿನ್ ತುಘಲಕ್ನ ಇತಿಹಾಸ ನಿಮಗೆ ಗೊತ್ತಾ? ಈತ ಮಹಾನ್ ವಿದ್ವಾಂಸ, ಬುದ್ಧಿವಂತ. ಆದರೆ ಈತನ ದೂರದೃಷ್ಟಿಯೇ ಇವನಿಗೆ ಮುಳ್ಳಾಯಿತು. ಈತ ಮಾಡಿದ್ದ ಪ್ರತಿಯೊಂದು ಕೆಲಸವೂ ಉಲ್ಟಾ ಆಗ್ತಿತ್ತು. ತನ್ನ ಸಾಮ್ರಾಜ್ಯ ಚೆನ್ನಾಗಿರಲಿ, ಸಾಮ್ರಾಜ್ಯದ ಜನ ಸುಖವಾಗಿ ಬಾಳಲಿ ಅಂತ ಮಾಡಿದ್ದ ಅದೆಷ್ಟೋ ಯೋಜನೆಗಳು ತಲೆ ಕೆಳಗಾದ್ವು. ಅಷ್ಟಕ್ಕೂ ಯಾರು ಈ ಮೊಹಮ್ಮದ್ ಬಿನ್ ತುಘಲಕ್? ಇವನನ್ನ ಯಾಕೆ ಹುಚ್ಚು ದೊರೆ ಅಂತ ಕರೀತಾರೆ? ಅಷ್ಟಕ್ಕೂ ಇವನು ತಂದಿದ್ದಂತಹ ಯೋಜನೆಗಳಾದರೂ ಏನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಒಂದು ಹೊಸ ವಿಚಾರವನ್ನ ತಿಳಿಸುತ್ತೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೊಹಮ್ಮದ್ ಬಿನ್ ತುಘಲಕ್ ಇವನು ತುಘಲಕ್ ರಾಜವಂಶದ 2ನೇ ಸುಲ್ತಾನನಾಗಿದ್ದ. ಇವನು 1325ರಿಂದ 1351ರವರೆಗೆ ದೆಹಲಿ ಸುಲ್ತಾನನಾಗಿ ಆಳ್ವಿಕೆ ನಡೆಸಿದ್ದ. ಇವನು ಅತ್ಯಂತ ಬುದ್ಧಿವಂತ ಮತ್ತು ವಿದ್ಯಾವಂತ ದೊರೆಯಾಗಿದ್ದ. ಆದರೆ ಇವನ ಆಡಳಿತವು ಹಲವಾರು ವಿಫಲ ಯೋಜನೆಗಳು ಮತ್ತು ವಿಚಿತ್ರ ನಿರ್ಧಾರಗಳಿಂದಲೇ ಗುರುತಿಸಲ್ಪಟ್ಟಿದೆ. ಇತಿಹಾಸದಲ್ಲಿ ಇವನನ್ನ ಹುಚ್ಚು ದೊರೆ ಎಂದೇ ಕರೀತಾರೆ. ಫ್ರೆಂಡ್ಸ್, ಮೊಹಮ್ಮದ್ ಬಿನ್ ತುಘಲಕ್ ಸರಿಸುಮಾರು 1290ರಲ್ಲಿ ಜನಿಸ್ತಾನೆ. ಇವನ ಮೂಲ ಹೆಸರು ಫಕ್ರ್ ಮಲ್ಲಿಕ್ ಜೌನಾ ಖಾನ್. ಇವನ ತಂದೆ ಗಿಯಾಸುದ್ದೀನ್ ತುಘಲಕ್ನ ಉತ್ತರಾಧಿಕಾರಿಯಾಗಿ 1325ರಲ್ಲಿ ದೆಹಲಿಯ ಸಿಂಹಾಸನವನ್ನ ಏರುತ್ತಾನೆ. ಇವನು ಪರ್ಷಿಯನ್, ಅರೇಬಿಕ್, ಸಂಸ್ಕೃತ ಮತ್ತು ತುರ್ಕಿ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲ ವಿದ್ವಾಂಸನಾಗಿದ್ದ. ಗಣಿತ, ತರ್ಕ, ತತ್ವಶಾಸ್ತ್ರ ಮತ್ತು ವೈದ್ಯಕೀಯದಲ್ಲೂ ಇವನಿಗೆ ಆಸಕ್ತಿ ಇತ್ತು. 1327ರಲ್ಲಿ ರಾಜಧಾನಿಯನ್ನೇ ಸ್ಥಳಾಂತರಿಸ್ತಾನೆ. ಹೌದು ಫ್ರೆಂಡ್ಸ್, ದೆಹಲಿಯಿಂದ ದೇವಗಿರಿಗೆ ಅಂದ್ರೆ ದೌಲತಾಬಾದ್ಗೆ ರಾಜಧಾನಿಯನ್ನ ಸ್ಥಳಾಂತರಿಸಲು ಆದೇಶಿಸ್ತಾನೆ. ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ರಾಜಧಾನಿಯನ್ನ ಸ್ಥಾಪಿಸುವುದು ಇದರ ಉದ್ದೇಶವಾಗಿತ್ತು. ಆದರೆ ಈ ಯೋಜನೆ ವಿಫಲವಾಗುತ್ತೆ. ಅವರು ಮತ್ತೆ ದೇವಗಿರಿಯಿಂದ ದೆಹಲಿಗೆ ವಾಪಸ್ ಬರಬೇಕಾಗುತ್ತೆ. ಇದರಿಂದ ಅಪಾರ ಸಾವು ನೋವು ಮತ್ತು ಸಂಪನ್ಮೂಲಗಳ ನಷ್ಟ ಉಂಟಾಗುತ್ತೆ. ಹೌದು ಫ್ರೆಂಡ್ಸ್, ದೌಲತಾಬಾದ್ ದೆಹಲಿ ಮತ್ತು ದಕ್ಷಿಣ ಭಾರತದ ನಡುವೆ ಒಂದು ಕೇಂದ್ರ ಸ್ಥಾನವಾಗಿತ್ತು. ದಕ್ಷಿಣದ ಪ್ರದೇಶಗಳ ಮೇಲೆ ಉತ್ತಮ ನಿಯಂತ್ರಣ ಸಾಧಿಸೋದು ತುಘಲಕ್ನ ಉದ್ದೇಶವಾಗಿತ್ತು. ಇನ್ನು ಇದರ ಪ್ರಮುಖ ಉದ್ದೇಶ ಅಂದ್ರೆ ಮಂಗೋಲರ ದಾಳಿಯ ಭಯ. ಹೌದು ಫ್ರೆಂಡ್ಸ್, ದೆಹಲಿಯು ಮಂಗೋಲರ ದಾಳಿಗೆ ಸುಲಭವಾಗಿ ತುತ್ತಾಗುವ ಸಾಧ್ಯತೆ ಇತ್ತು. ದೌಲತಾಬಾದ್ ಸುರಕ್ಷಿತ ಸ್ಥಳವಾಗಿತ್ತು. ಜೊತೆಗೆ ದಕ್ಷಿಣದ ಫಲವತ್ತಾದ ಭೂಮಿ ಮತ್ತು ಬಂದರುಗಳ ಸಂಪರ್ಕವನ್ನ ಸಾಧಿಸುವುದು ಆಡಳಿತದ ದೃಷ್ಟಿಯಿಂದ ಮುಖ್ಯವಾಗಿತ್ತು. ಈ ತುಘಲಕ್ ಕೇವಲ ಆಡಳಿತಗಾರರು ಮತ್ತು ಸೈನಿಕರನ್ನ ಮಾತ್ರವಲ್ಲದೆ ದೆಹಲಿಯ ಸಾಮಾನ್ಯ ನಾಗರಿಕರು, ವಿದ್ವಾಂಸರು, ಸೂಫಿ ಸಂತರು ಸೇರಿದಂತೆ ಬಹುತೇಕ ಎಲ್ಲರನ್ನೂ ಕೂಡ ದೌಲತಾಬಾದ್ಗೆ ಸ್ಥಳಾಂತರಿಸಲು ಆದೇಶಿಸಿದ್ದ. ದೆಹಲಿಯಿಂದ ದೌಲತಾಬಾದ್ಗೆ ಸರಿಸುಮಾರು 1500 ಕಿಲೋಮೀಟರ್ ದೂರವಿತ್ತು. ಈ ಪ್ರಯಾಣವು ಅನೇಕರಿಗೆ ಕಷ್ಟಕರವಾಗಿತ್ತು ಮತ್ತು ದಾರಿಯಲ್ಲಿ ಅನೇಕ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ಸಾವನ್ನಪ್ಪಿದ್ರು. ದೌಲತಾಬಾದ್ನಲ್ಲಿ ಯಾವುದೇ ಮುನ್ನೆಚ್ಚರಿಕೆ ತಯಾರಿಗಳನ್ನು ಕೂಡ ಮಾಡಿಕೊಂಡಿರಲಿಲ್ಲ. ಸೂಕ್ತವಾದ ವಸತಿ ಮತ್ತು ಮೂಲ ಸೌಲಭ್ಯಗಳ ಕೊರತೆಯಿಂದಾಗಿ ಅಲ್ಲಿಗೆ ಹೋದಂತಹ ಜನರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಕೆಲವೇ ದಿನಗಳಲ್ಲಿ ಕೊನೆಗೆ ಮತ್ತೆ ಉತ್ತರ ಭಾರತದ ಮೇಲೆ ನಿಯಂತ್ರಣ ಸಾಧಿಸುವುದು ದೌಲತಾಬಾದ್ನಿಂದ ಕಷ್ಟಕರವೆಂದು ತುಘಲಕ್ಗೆ ಅರಿವಾಯಿತು. ಉತ್ತರದ ಗಡಿಯಲ್ಲಿ ಮಂಗೋಲರ ದಾಳಿಯ ಭೀತಿ ಮತ್ತೆ ಹೆಚ್ಚಾಯಿತು. ದೌಲತಾಬಾದ್ನಲ್ಲಿದ್ದ ಜನರಿಗೆ ದೆಹಲಿಯ ನೆನಪು ಕಾಡ್ತಿತ್ತು ಮತ್ತು ಅವರು ಅಲ್ಲಿನ ಹವಾಮಾನಕ್ಕೆ ಹೊಂದಿಕೊಳ್ಳೋದು ಕೂಡ ತುಂಬಾನೇ ಕಷ್ಟ ಆಗ್ತಿತ್ತು. ಈ ಎಲ್ಲ ಕಾರಣಗಳಿಂದಾಗಿ 1335ರಲ್ಲಿ ತುಘಲಕ್ ಮತ್ತೆ ರಾಜಧಾನಿಯನ್ನ ದೆಹಲಿಗೆ ಸ್ಥಳಾಂತರಿಸಲು ಆದೇಶಿಸ್ತಾನೆ. ಇದು ಜನರಿಗೆ ಮತ್ತಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ. ಈ ಯೋಜನೆಯಿಂದಾಗಿ ಅಪಾರ ಪ್ರಮಾಣದ ಹಣ ಮತ್ತು ಸಂಪನ್ಮೂಲ ವ್ಯರ್ಥವಾಯಿತು. ಅನೇಕ ಜನರು ತಮ್ಮ ಜೀವವನ್ನು ಕೂಡ ಕಳೆದುಕೊಂಡ್ರು. ಆಡಳಿತದಲ್ಲಿ ಗೊಂದಲ ಉಂಟಾಯಿತು ಮತ್ತು ಸುಲ್ತಾನನ ಜನಪ್ರಿಯತೆ ಕಡಿಮೆಯಾಯಿತು. ದೌಲತಾಬಾದ್ ಒಂದು ಪ್ರಮುಖ ಆಡಳಿತ ಕೇಂದ್ರವಾಗಿ ಉಳಿಲಿಲ್ಲ. ಆದರೆ ದಕ್ಷಿಣ ಭಾರತದೊಂದಿಗಿನ ಉತ್ತರ ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಿನಿಮಯಕ್ಕೆ
ಇದು ಒಂದು ಹಂತವಾಗಿತ್ತು. ಮೊಹಮ್ಮದ್ ಬಿನ್ ತುಘಲಕ್ನ ರಾಜಧಾನಿ ಸ್ಥಳಾಂತರದ ಯೋಜನೆಯು ಅವನ ಆಡಳಿತದ ಒಂದು ವಿಫಲ ಮತ್ತು ವಿವಾದಾತ್ಮಕ ನಿರ್ಧಾರವಾಗಿ ಇತಿಹಾಸದಲ್ಲಿ ಉಳಿದಿದೆ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ನ ಮತ್ತೊಂದು ಹುಚ್ಚು ನಿರ್ಧಾರ ಅಂದ್ರೆ 1330ರಲ್ಲಿ ಚಲಾವಣೆಗೆ ತಂದಂತಹ ಟೋಕನ್ ಕರೆನ್ಸಿ. ಬೆಳ್ಳಿಯ ಕೊರತೆಯಿಂದಾಗಿ ತಾಮ್ರದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳ ಮೌಲ್ಯಕ್ಕೆ ಸಮಾನವಾಗಿ ಪರಿಚಯಿಸಿದ್ದ. ಆದರೆ ನಕಲಿ ನಾಣ್ಯಗಳ ಹಾವಳಿಯಿಂದಾಗಿ ಈ ಯೋಜನೆ ವಿಫಲವಾಯಿತು. ಜನರು ಸುಲಭವಾಗಿ ನಕಲಿ ನಾಣ್ಯಗಳನ್ನ ಉತ್ಪಾದಿಸುವುದಕ್ಕೆ ಪ್ರಾರಂಭಿಸಿದ್ರು. ವ್ಯಾಪಾರಿಗಳು ಮತ್ತು ಸಾಮಾನ್ಯ ಜನರು ಈ ಹೊಸ ಕರೆನ್ಸಿಯನ್ನ ಸ್ವೀಕರಿಸಲು ಹಿಂಜರಿದ್ರು. ಮೊಹಮ್ಮದ್ ಬಿನ್ ತುಘಲಕ್ ನಕಲಿ ನಾಣ್ಯಗಳನ್ನ ತಡೆಯಲು ಯಾವುದೇ ಪರಿಣಾಮಕಾರಿ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ. ಇದರ ಪರಿಣಾಮವಾಗಿ ಟೋಕನ್ ಕರೆನ್ಸಿಯ ಮೌಲ್ಯವು ಕುಸಿತು ಮತ್ತು ವ್ಯಾಪಾರವು ಅಸ್ವಸ್ಥವಾಯಿತು. ಅಂತಿಮವಾಗಿ ತುಘಲಕ್ ಟೋಕನ್ ಕರೆನ್ಸಿಯನ್ನ ಹಿಂತೆಗೆದುಕೊಳ್ಬೇಕಾಯಿತು ಮತ್ತು ತಾಮ್ರದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳೊಂದಿಗೆ ವಿನಿಮಯ ಮಾಡಿಕೊಳ್ಬೇಕಾಯಿತು. ಇದು ರಾಜ ಖಜಾನೆಗೆ ಹೆಚ್ಚಿನ ನಷ್ಟವನ್ನ ಉಂಟು ಮಾಡಿತು. ಹೀಗಾಗಿ ಮೊಹಮ್ಮದ್ ಬಿನ್ ತುಘಲಕ್ನ ಟೋಕನ್ ಕರೆನ್ಸಿ ಪ್ರಯೋಗವು ಒಂದು ದುರಂತವಾಗಿ ಕೊನೆಗೊಳ್ತು. ಇನ್ನು ಖೋರಾಸಾನ್ ದಂಡಯಾತ್ರೆ. ಖೋರಾಸಾನ್ ಅನ್ನು ವಶಪಡಿಸಿಕೊಳ್ಳಲು ದೊಡ್ಡ ಸೈನ್ಯವೊಂದನ್ನು ರಚಿಸಿ ಮುಂಚಿತವಾಗಿ ವೇತನ ನೀಡಿದ್ದ. ಆದರೆ ರಾಜಕೀಯ ಪರಿಸ್ಥಿತಿ ಬದಲಾದ ಕಾರಣ ದಂಡಯಾತ್ರೆಯನ್ನ ಕೈ ಬಿಡಬೇಕಾಯಿತು. ಹೌದು ಫ್ರೆಂಡ್ಸ್, ಮೊಹಮ್ಮದ್ ಬಿನ್ ತುಘಲಕ್ನ ಖೋರಾಸಾನ್ ದಂಡಯಾತ್ರೆಯು 1330-31ರಲ್ಲಿ ಕೈಗೊಂಡ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. ಖೋರಾಸಾನ್ ಅಂದ್ರೆ ಇಂದಿನ ಇರಾನ್ ಮತ್ತು ಆಫ್ಘನಿಸ್ತಾನದ ಭಾಗ. ಈ ಭಾಗಗಳನ್ನು ವಶಪಡಿಸಿಕೊಳ್ಳುವುದು ಈ ದಂಡಯಾತ್ರೆಯ ಉದ್ದೇಶವಾಗಿತ್ತು. ಆ ಸಮಯದಲ್ಲಿ ಖೋರಾಸಾನ್ನಲ್ಲಿ ಅಸ್ಥಿರವಾದ ರಾಜಕೀಯ ಪರಿಸ್ಥಿತಿ ಇತ್ತು. ಅಬು ಸಾಯಿದ್ ಬಹದ್ದೂರ್ ಖಾನ್ ದುರ್ಬಲ ಆಡಳಿತಗಾರನಾಗಿದ್ದ ಮತ್ತು ಆಂತರಿಕ ಕೋಲಾಹಲಗಳು ಹೆಚ್ಚಾಗಿದ್ವು. ಇದನ್ನ ಬಳಸಿಕೊಂಡು ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ತುಘಲಕ್ ಬಯಸಿದ್ದ. ಈ ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಮಹತ್ವಾಕಾಂಕ್ಷೆಯ ಆಡಳಿತಗಾರನಾಗಿದ್ದ ಮತ್ತು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಬಯಸಿದ್ದ. ಖೋರಾಸಾನ್ ಅನ್ನ ವಶಪಡಿಸಿಕೊಳ್ಳುವುದು ಅವನಿಗೆ ಮಧ್ಯ ಏಷ್ಯಾದಲ್ಲಿಯೂ ಪ್ರಮುಖ ಸ್ಥಾನವನ್ನ ತಂದುಕೊಡಬಹುದಿತ್ತು. ಅಬು ಸಾಯಿದ್ನಿಂದ ಪದಾಚ್ಯುತಿಗೊಂಡ ಕೆಲವು ಖೋರಾಸಾನಿ ರಾಜಕುಮಾರರು ತುಘಲಕ್ನ ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದ್ರು ಮತ್ತು ತುಘಲಕ್ಕನ್ನು ಖೋರಾಸಾನ್ ಮೇಲೆ ದಾಳಿ ಮಾಡಲು ಪ್ರೋತ್ಸಾಹಿಸಿದ್ರು. ಹೀಗಾಗಿ ತುಘಲಕ್ ಒಂದು ದೊಡ್ಡ ಸೈನ್ಯವನ್ನ ಸಜ್ಜುಗೊಳಿಸಿದ ಎಂದು ಹೇಳಲಾಗುತ್ತೆ. ಅದರ ಸಂಖ್ಯೆ ಸರಿಸುಮಾರು 3,70,000ದಷ್ಟಿತ್ತು. ಸೈನಿಕರಿಗೆ ಮುಂಚಿತವಾಗಿ 1 ವರ್ಷದ ಸಂಬಳವನ್ನು ಕೂಡ ನೀಡಲಾಗಿತ್ತು. ಆದರೆ ಕೊನೆಯಲ್ಲಿ ಈ ದಂಡಯಾತ್ರೆಯನ್ನ ಕೈ ಬಿಡಬೇಕಾಯಿತು. ಇದಕ್ಕೆ ಮುಖ್ಯ ಕಾರಣವೆಂದರೆ ಖೋರಾಸಾನ್ನ ರಾಜಕೀಯ ಪರಿಸ್ಥಿತಿಯಲ್ಲಿನ ಬದಲಾವಣೆ. ಮೊಹಮ್ಮದ್ ಬಿನ್ ತುಘಲಕ್ ಖೋರಾಸಾನ್ ಮತ್ತು ಇರಾಕ್ನ ವಶಪಡಿಸಿಕೊಳ್ಳಲು ಅಜರ್ಬೈಜಾನ್ ಮತ್ತು ಇರಾಕ್ನ ಆಡಳಿತಗಾರರೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ತಾನೆ. ಆದರೆ ಈ ಮೈತ್ರಿಯು ಹೆಚ್ಚು ಕಾಲ ಉಳಿಲಿಲ್ಲ. ದೊಡ್ಡ ಸೈನ್ಯವನ್ನ 1 ವರ್ಷ ಕಾಲ ನಿಷ್ಕ್ರಿಯವಾಗಿ ಇರಿಸಿದ್ರಿಂದ ರಾಜ ಖಜಾನೆಗೆ ಭಾರಿ ನಷ್ಟ ಉಂಟಾಯಿತು. ಸೈನಿಕರಿಗೆ ನೀಡಿದ್ದ ಮುಂಗಡ ಸಂಬಳವು ವ್ಯರ್ಥವಾಯಿತು. ಖೋರಾಸಾನ್ ದಂಡಯಾತ್ರೆಯ ವಿಫಲವು ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಕ್ಕೆ ಒಂದು ದೊಡ್ಡ ಹಿನ್ನಡೆಯಾಯಿತು. ಈ ಯೋಜನೆಯಿಂದಾಗಿ ರಾಜ್ಯದ ಸಂಪನ್ಮೂಲಗಳು ವ್ಯರ್ಥವಾದವು ಮತ್ತು ಸಾರ್ವಜನಿಕರಿಗೆ ಅಸಮಾಧಾನ ಹೆಚ್ಚಾಯಿತು. ಇದು ತುಘಲಕ್ನ ಇತರ ಯೋಜನೆಗಳ ಮೇಲೂ ನೆಗೆಟಿವ್ ಪರಿಣಾಮವನ್ನ ಬೀರ್ತು. ಹೀಗೆ ಮೊಹಮ್ಮದ್ ಬಿನ್ ತುಘಲಕ್ನ ಖೋರಾಸಾನ್ ದಂಡಯಾತ್ರೆಯು ಸರಿಯಾದ ಯೋಜನೆ ಮತ್ತು ಕಾರ್ಯತಂತ್ರದ ಕೊರತೆಯಿಂದಾಗಿ ವಿಫಲವಾಯಿತು ಮತ್ತು ರಾಜ್ಯಕ್ಕೆ ಆರ್ಥಿಕ ನಷ್ಟವನ್ನ ಉಂಟು ಮಾಡಿತು. ನಂತರ ಕರಾಚಲ್ ದಂಡಯಾತ್ರೆ. ಹಿಮಾಲಯದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಸೈನಿಕರನ್ನ ಕಳುಹಿಸ್ತಾನೆ. ಆದರೆ ಅಲ್ಲಿನ ಹವಾಮಾನದಿಂದಾಗಿ ಅದೆಷ್ಟೋ ಜನ ಸೈನಿಕರು ಮರಣ ಹೊಂದ್ತಾರೆ. ಫ್ರೆಂಡ್ಸ್, ಈ ಮೊಹಮ್ಮದ್ ಬಿನ್ ತುಘಲಕ್ನ ಕರಾಚಲ್ ದಂಡಯಾತ್ರೆಯು 1337-38ರಲ್ಲಿ ನಡೆದ ಒಂದು ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಯಾಗಿತ್ತು. ಕರಾಚಲ್ ಎಂಬುದು ಹಿಮಾಲಯದ ತಪ್ಪಲಿನಲ್ಲಿರುವ ಒಂದು ಪ್ರದೇಶವಾಗಿದ್ದು ಬಹುಶಃ ಇಂದಿನ ಕುಮಾನ್ ಮತ್ತು ಗರ್ವಾಲ್ ಪ್ರದೇಶಗಳನ್ನು ಒಳಗೊಂಡಿತ್ತು. ಈ ದಂಡಯಾತ್ರೆಯ ಪ್ರಮುಖ ಉದ್ದೇಶವು ಈ ಪ್ರದೇಶದ ಮೇಲೆ ದೆಹಲಿ ಸುಲ್ತಾನರ ಪ್ರಾಬಲ್ಯವನ್ನ ಸಾಧಿಸುವುದು ಮತ್ತು ಅಲ್ಲಿಂದ ಬರುತ್ತಿದ್ದಂತಹ ಕಪ್ಪ ಕಾಣಿಕೆಯನ್ನ ಪಡೆಯುವುದಾಗಿತ್ತು. ಕರಾಚಲ್ ಪ್ರದೇಶವು ದೆಹಲಿ ಸುಲ್ತಾನರಿಗೆ ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಮಹತ್ವದ್ದಾಗಿತ್ತು. ಇದು ಉತ್ತರ ಭಾರತದ ಮತ್ತು ಮಧ್ಯ ಏಷ್ಯಾದ ನಡುವಿನ ವ್ಯಾಪಾರ ಮಾರ್ಗಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯ ಮಾಡಬಹುದಿತ್ತು. ಕರಾಚಲ್ನ ರಾಜರು ದೆಹಲಿ ಸುಲ್ತಾನರಿಗೆ ನಿಯಮಿತವಾಗಿ ಕಪ್ಪ ಕಾಣಿಕೆಯನ್ನ ಸಲ್ಲಿಸ್ತಾ ಇರಲಿಲ್ಲ. ತುಘಲಕ್ ಈ ಪ್ರದೇಶದ ಮೇಲೆ ನೇರ ನಿಯಂತ್ರಣವನ್ನ ಸಾಧಿಸಿ ಕಪ್ಪವನ್ನ ವಸೂಲಿ ಮಾಡಲು ಬಯಸಿದ್ದ. ಜೊತೆಗೆ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಮತ್ತು
ತನ್ನ ಮಿಲಿಟರಿ ಶಕ್ತಿಯನ್ನ ಪ್ರದರ್ಶಿಸಲು ಬಯಸಿದ್ದ ಕರಾಚಲ್ ದಂಡಯಾತ್ರೆಯು ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವಾಗಿತ್ತು. ತುಘಲಕ್ ತನ್ನ ಸೈನ್ಯವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದ ಒಂದು ದೊಡ್ಡ ಪಡೆಯನ್ನ ನೇರವಾಗಿ ಕರಾಚಲ್ ಮೇಲೆ ದಾಳಿ ಮಾಡಲು ಕಳುಹಿಸಲಾಯಿತು. ಈ ಪಡೆಯ ನೇತೃತ್ವವನ್ನ ಬಹುಶಃ ಖುಸ್ರಾವ್ ಮಲ್ಲಿಕ್ ಎಂಬ ಸೇನಾಧಿಕಾರಿಗೆ ವಹಿಸಲಾಗಿತ್ತು. ಆರಂಭದಲ್ಲೇನೋ ದೆಹಲಿ ಸೈನ್ಯವು ಕೆಲವು ಯಶಸ್ಸನ್ನ ಪಡೆದು ಮುಂದುವರೆದು ಕೋಟೆಯನ್ನು ಕೂಡ ವಶಪಡಿಸಿಕೊಳ್ತು. ಆದರೆ ನಂತರ ದೆಹಲಿ ಸೈನ್ಯವು ಕರಾಚಲ್ನ ಒಳನಾಡಿಗೆ ಮುನ್ನುಗ್ಗುತ್ತಿದ್ದಂತೆ ಪರಿಸ್ಥಿತಿ ಹದಗೆಡ್ತು. ಅದರಲ್ಲೂ ಭೌಗೋಳಿಕ ಸವಾಲುಗಳು. ಕರಾಚಲ್ ಒಂದು ಪರ್ವತ ಪ್ರದೇಶವಾಗಿದ್ದು ದಟ್ಟವಾದ ಕಾಡುಗಳು ಮತ್ತು ಕಡಿದಾದ ಕಣಿವೆಗಳನ್ನು ಹೊಂದಿತ್ತು. ಇದು ದೆಹಲಿ ಸೈನ್ಯದ ಚಲನೆಗೆ ಅಡ್ಡಿಯುಂಟು ಮಾಡಿತು. ಜೊತೆಗೆ ಹವಾಮಾನ ವೈಪರೀತ್ಯ, ಭಾರೀ ಮಳೆ ಮತ್ತು ಹಿಮಪಾತದಿಂದಾಗಿ ಸೈನಿಕರು ತೀವ್ರವಾಗಿ ತೊಂದರೆಗಳನ್ನು ಅನುಭವಿಸಿದ್ರು. ಜೊತೆಗೆ ಸ್ಥಳೀಯರ ಪ್ರತಿರೋಧ. ಕರಾಚಲ್ನ ಜನರು ತಮ್ಮ ಪ್ರದೇಶವನ್ನು ರಕ್ಷಿಸಿಕೊಳ್ಳಲು ತೀವ್ರವಾಗಿ ಹೋರಾಡಿದ್ರು ಮತ್ತು ಗೆರಿಲ್ಲಾ ತಂತ್ರಗಳನ್ನು ಬಳಸಿದ್ರು. ಕಷ್ಟಕರವಾದ ಭೂಪ್ರದೇಶದಿಂದಾಗಿ ದೆಹಲಿ ಸೈನಿಕರಿಗೆ ಸರಿಯಾದ ಸಮಯಕ್ಕೆ ಆಹಾರ ಮತ್ತು ಇತರ ಸರಬರಾಜುಗಳನ್ನು ಒದಗಿಸಲು ಸಾಧ್ಯವಾಗಲಿಲ್ಲ. ಭೀಕರ ಹವಾಮಾನ ಮತ್ತು ಸ್ಥಳೀಯ ಪ್ರತಿರೋಧದಿಂದಾಗಿ ದೆಹಲಿ ಸೈನ್ಯವು ಭಾರಿ ನಷ್ಟವನ್ನ ಅನುಭವಿಸಿತು. ಅನೇಕ ಸೈನಿಕರು ಸಾವನ್ನಪ್ಪಿದ್ರು. ಇತಿಹಾಸಕಾರ ಜಿಯಾವುದ್ದೀನ್ ಬರಾನಿ ಪ್ರಕಾರ ಹಿಂದಿರುಗಿದ ಸೈನಿಕರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಈ ದಂಡಯಾತ್ರೆಯು ಮೊಹಮ್ಮದ್ ಬಿನ್ ತುಘಲಕ್ನ ಮಿಲಿಟರಿ ವೈಫಲ್ಯಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿತ್ತು ಮತ್ತು ಅವನ ಶ್ರೇಷ್ಠತೆಗೆ ಧಕ್ಕೆಯನ್ನ ಉಂಟುಮಾಡಿತು. ರಾಜ್ಯದ ಸಂಪನ್ಮೂಲಗಳು ವ್ಯರ್ಥವಾದವು. ಹೀಗೆ ಮೊಹಮ್ಮದ್ ಬಿನ್ ತುಘಲಕ್ನ ಕರಾಚಲ್ ದಂಡಯಾತ್ರೆಯು ಭೌಗೋಳಿಕ ಸವಾಲುಗಳು, ಹವಾಮಾನ ವೈಪರೀತ್ಯ ಮತ್ತು ಸ್ಥಳೀಯ ಪ್ರತಿರೋಧದಿಂದಾಗಿ ಸಂಪೂರ್ಣವಾಗಿ ವಿಫಲವಾಯಿತು. ಇನ್ನು ಕೃಷಿ ಸುಧಾರಣೆಗಳು. ಮೊಹಮ್ಮದ್ ಬಿನ್ ತುಘಲಕ್ ಕೃಷಿಯನ್ನ ಅಭಿವೃದ್ಧಿಪಡಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡ. ಅವುಗಳ ಸರಿಯಾದ ಅನುಷ್ಠಾನದ ಕೊರತೆಯಿಂದಾಗಿ ಯಶಸ್ಸನ್ನ ಕಾಣಲಿಲ್ಲ. ಹೌದು ಫ್ರೆಂಡ್ಸ್, ಮೊಹಮ್ಮದ್ ಬಿನ್ ತುಘಲಕ್ ಕೃಷಿ ಕ್ಷೇತ್ರವನ್ನು ಸುಧಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡ. ಅವನ ಆಡಳಿತವು ಹಲವಾರು ಆರ್ಥಿಕ ಪ್ರಯೋಗಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಕೃಷಿಯು ಆ ಪ್ರಯೋಗಗಳ ಒಂದು ಪ್ರಮುಖ ಭಾಗವಾಗಿತ್ತು. ದಿವಾನ್ ಇ ಕೋಹಿ ಸ್ಥಾಪನೆ. ಮೊಹಮ್ಮದ್ ಬಿನ್ ತುಘಲಕ್ ಕೃಷಿಯನ್ನ ಅಭಿವೃದ್ಧಿಪಡಿಸಲು ಒಂದು ಹೊಸ ಇಲಾಖೆಯನ್ನೇ ಸ್ಥಾಪಿಸಿದ್ದ. ಇದನ್ನು ದಿವಾನ್ ಇ ಕೋಹಿ ಎಂದು ಕರೆಯಲಾಗ್ತಿತ್ತು. ಈ ಇಲಾಖೆಯ ಮುಖ್ಯ ಉದ್ದೇಶ ಕೃಷಿ ಭೂಮಿಯನ್ನ ವಿಸ್ತರಿಸುವುದು, ಬೆಳೆಗಳ ಗುಣಮಟ್ಟವನ್ನ ಸುಧಾರಿಸುವುದು ಮತ್ತು ರೈತರಿಗೆ ಸಹಾಯ ಮಾಡೋದಾಗಿತ್ತು. ಮಾದರಿ ಫಾರ್ಮ್ಗಳ ಸ್ಥಾಪನೆ. ದಿವಾನ್ ಇ ಕೋಹಿಯ ಅಡಿಯಲ್ಲಿ ಮಾದರಿ ಕೃಷಿ ಕ್ಷೇತ್ರಗಳನ್ನು ಸ್ಥಾಪಿಸಲಾಯಿತು. ಈ ಫಾರ್ಮ್ಗಳಲ್ಲಿ ಹೊಸ ಕೃಷಿ ತಂತ್ರಜ್ಞಾನಗಳು ಮತ್ತು ಸುಧಾರಿತ ಬೆಳೆಗಳನ್ನು ಪ್ರಯೋಗಿಸಲಾಗ್ತಿತ್ತು. ಇದರ ಮುಖ್ಯ ಗುರಿಯು ರೈತರಿಗೆ ಹೊಸ ವಿಧಾನಗಳನ್ನು ಪರಿಚಯಿಸುವುದು ಮತ್ತು ಉತ್ತಮ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದಾಗಿತ್ತು. ಇನ್ನು ಸಾಲ ಸೌಲಭ್ಯ. ತುಘಲಕ್ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದ. ತಕಾಬಿ ಅಥವಾ ತಕ್ವಾವಿ ಎಂಬ ಹೆಸರಿನಲ್ಲಿ ಈ ಸಾಲಗಳನ್ನು ನೀಡಲಾಗ್ತಿತ್ತು. ಬೀಜಗಳು, ಗೊಬ್ಬರ ಮತ್ತು ಕೃಷಿ ಉಪಕರಣಗಳನ್ನು ಖರೀದಿಸಲು ರೈತರಿಗೆ ಈ ಸಾಲವು ಸಹಾಯ ಮಾಡಿತ್ತು. ಇನ್ನು ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿ. ಕೃಷಿಗೆ ನೀರಾವರಿಯ ಮಹತ್ವವನ್ನು ಅರಿತಿದ್ದ ತುಘಲಕ್ ಕಾಲುವೆಗಳು ಮತ್ತು ಬಾವಿಗಳನ್ನು ನಿರ್ಮಿಸುವತ್ತ ಗಮನ ಹರಿಸಿದ್ದ. ಇದರಿಂದಾಗಿ ಹೆಚ್ಚು ಭೂಮಿಗೆ ನೀರಾವರಿ ಸೌಲಭ್ಯ ಲಭ್ಯವಾಯಿತು ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯವಾಯಿತು. ಇನ್ನು ಭೂಕಂದಾಯ ವ್ಯವಸ್ಥೆಯಲ್ಲಿ ಬದಲಾವಣೆ. ತುಘಲಕ್ ಭೂ ಕಂದಾಯವನ್ನು ನಿರ್ಧರಿಸುವ ವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ತಂದ. ಬೆಳೆಯ ಆಧಾರದ ಮೇಲೆ ಕಂದಾಯವನ್ನು ನಿಗದಿಪಡಿಸುವ ಪ್ರಯತ್ನ ಮಾಡಲಾಯಿತು. ಮೊಹಮ್ಮದ್ ಬಿನ್ ತುಘಲಕ್ನ ಈ ಎಲ್ಲ ಕೃಷಿ ಸುಧಾರಣೆಗಳು ದೂರದೃಷ್ಟಿಯುಳ್ಳದ್ದಾಗಿದ್ದರೂ ಅವುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಕೆಲವು ಸಮಸ್ಯೆಗಳಿದ್ವು. ದಿವಾನ್ ಇ ಕೋಹಿಯ ಅಧಿಕಾರಿಗಳು ಭ್ರಷ್ಟರಾಗಿದ್ರು ಎಂಬ ಆರೋಪಗಳಿವೆ. ಸಾಲ ನೀಡುವ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತು ಅನಾನುಕೂಲತೆಗಳು ಇದ್ವು ಎಂದು ಹೇಳಲಾಗುತ್ತೆ. ಹೊಸ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ರೈತರು ನಿಧಾನಗತಿಯನ್ನ ಅನುಸರಿಸಿದ್ರು. ಕೆಲವು ಪ್ರದೇಶಗಳಲ್ಲಿ ಬರಗಾಲ ಮತ್ತು ಇತರ ನೈಸರ್ಗಿಕ ವಿಕೋಪಗಳು ಸುಧಾರಣೆಗಳ ಯಶಸ್ಸಿಗೆ ಅಡ್ಡಿಯುಂಟು ಮಾಡಿದ್ವು. ಹೀಗಾಗಿ ಮೊಹಮ್ಮದ್ ಬಿನ್ ತುಘಲಕ್ನ ಕೃಷಿ ಸುಧಾರಣೆಗಳು ಆಶಾದಾಯಕವಾಗಿದ್ರೂ ಅವು ಪೂರ್ಣ ಯಶಸ್ಸನ್ನ ಕಾಣಲಿಲ್ಲ. ಆದರೆ ಕೃಷಿ ಅಭಿವೃದ್ಧಿಗೆ ಆತನು ಕೈಗೊಂಡ ಪ್ರಯತ್ನಗಳು ಗಮನಾರ್ಹ. ಮೊಹಮ್ಮದ್ ಬಿನ್ ತುಘಲಕ್ ಧಾರ್ಮಿಕ ಸಹಿಷ್ಣುತೆಯನ್ನ ಹೊಂದಿದ್ದ
ಮತ್ತು ಸೂಫಿ ಸಂತರಿಗೆ ಗೌರವವನ್ನ ನೀಡ್ತಾ ಇದ್ದ. ಆದಾಗ್ಯೂ ಅವನ ಆತುರದ ನಿರ್ಧಾರಗಳು, ವಿಫಲ ಯೋಜನೆಗಳು ಮತ್ತು ಕಠಿಣ ಶಿಕ್ಷೆಗಳು ಅವನ ಆಡಳಿತವನ್ನ ಟೀಕೆಗೆ ಗುರಿಪಡಿಸಿದ್ವು. ಮೊಹಮ್ಮದ್ ಬಿನ್ ತೊಗಲಕ್ 1351ರಲ್ಲಿ ಸಿಂಧ್ನಲ್ಲಿ ದಂಗೆಯನ್ನ ನಿಗ್ರಹಿಸುವ ಸಂದರ್ಭದಲ್ಲಿ ನಿಧನರಾದರು. ಅವರ ಆಳ್ವಿಕೆಯು ದೆಹಲಿ ಸುಲ್ತಾನರ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆಯ ಮೇಲೆ ನೆಗೆಟಿವ್ ಪರಿಣಾಮವನ್ನ ಬೀರ್ತು. ಮೊಹಮ್ಮದ್ ಬಿನ್ ತೊಗಲಕ್ ಅವರನ್ನ ಇತಿಹಾಸದಲ್ಲಿ ಸಂಕೀರ್ಣ ವ್ಯಕ್ತಿಯಾಗಿ ನೆನಪಿಸಿಕೊಳ್ಳಲಾಗುತ್ತೆ. ಬುದ್ಧಿವಂತ ಆದರೆ ವಿಫಲ ದೊರೆ, ದೂರದೃಷ್ಟಿ ಉಳ್ಳವನಾದರೂ ಕಾರ್ಯಗತಗೊಳಿಸುವಲ್ಲಿ ಎಡವಿದ ಆಡಳಿತಗಾರ. ಅವರ ವಿಚಿತ್ರ ಯೋಜನೆಗಳು ಮತ್ತು ಅವುಗಳ ದುರಂತ ಅಂತ್ಯವು ಅವರನ್ನು ಭಾರತದ ಹುಚ್ಚು ದೊರೆ ಎಂದು ಶಾಶ್ವತವಾಗಿ ಗುರುತಿಸುವಂತೆ ಮಾಡಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಮೊಹಮ್ಮದ್ ಬಿನ್ ತೊಗಲಕ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋ ಪ್ರಯತ್ನ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.